ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಮಗೆ ಹೆಣ್ಮಕ್ಳಿಗೆ ಯೂಸ್ ಆಗುವಂತ ಅಂದ್ರೆ ಸುಲಭ ನಮಗೆ ಕೆಲಸಗಳು. ಹೆಣ್ಮಕ್ಳಿಗೆ ಕೆಲಸ ಮಾತ್ರ ತುಂಬಾ ಸುಲಭ ಆಗುತ್ತೆ. ಅದೊಂದು ರೆಸಿಪಿ ಮಾಡ್ಕೊಳ್ಳೋಣ. ಸುಲಭ ಅಂದ್ರೆ ಈಗ ಚಪಾತಿಗೆ, ದೋಸೆಗೆ, ಅನ್ನಕ್ಕೆ, ಎಮರ್ಜೆನ್ಸಿ ಇವಾಗ ಮನೆಗಳಲ್ಲಿ ಸಾಂಬಾರ್ ಇರಲ್ಲ, ಸಾಂಬಾರ್ ಖಾಲಿ ಆಗ್ಬಿಟ್ಟಿರುತ್ತೆ. ಹಾಗೆ ಎಮರ್ಜೆನ್ಸಿಗೆ ನಮಗೆ ಚಟ್ನಿ ಉಪಯೋಗ ಆಗುತ್ತೆ. ಉಪ್ಪಿನಕಾಯಿ ತರ ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋ ಅಂತಹ ಒಂದು ಟೊಮೊಟೊದು ರೆಸಿಪಿ ಮಾಡೋಣ. ಬನ್ನಿ ಸ್ನೇಹಿತರೆ, ಇವಾಗ ಸ್ಟಾರ್ಟ್ ಮಾಡೋಣ. ನಾನು ಮೊದಲಿಗೆ ಇಲ್ಲಿ 3/4 ಸ್ಪೂನಷ್ಟು ಮೆಂತ್ಯ ತೊಗೊಳ್ತೀನಿ. ಸ್ವಲ್ಪ ಹುರ್ಕೊಳ್ಳೋಣ. ನೆಕ್ಸ್ಟು 1 ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆ, ಅದಷ್ಟು ಚಿಟಪಟ ಅನ್ನೋವರೆಗೂ ಹುರ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ನೋಡಿ, ಚಿಟಪಟ ಅಂತಿದೆ. ಓಕೆ, ಇದನ್ನು ಕೂಲಾಗೋದಕ್ಕೆ ಬಿಟ್ಬಿಡೋಣ. ನೆಕ್ಸ್ಟು ಸ್ಟಾರ್ಟ್ ಮಾಡ್ತೀನಿ. ನಾನಿಲ್ಲಿ 3/4 kg ಟೊಮೊಟೊ ತೊಗೊಂಡಿದ್ದೀನಿ. ಇವಾಗ ಬಾಣಲೆಗೆ ಒಂದು 3 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 3 ಸ್ಪೂನಷ್ಟು. ಇವಾಗ ನಾನೇನು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಎಣ್ಣೆಗೆ ಹಾಕ್ಕೊಳ್ಳೋಣ. ಇದ್ರ ಜೊತೆಲಿ ನೋಡಿ, ಇಷ್ಟಪ್ಪ ಹುಣಸೆಹಣ್ಣು ಹಾಕ್ಕೊಳ್ತೀನಿ ನಾನು. 2 ಹಾಕ್ಕೊಂಡು ಹುರ್ಕೊಳ್ಳೋಣ. ಇವಾಗ ಸ್ವಲ್ಪ ಟೊಮೊಟೊ ಮೆತ್ತಗಾಗಬೇಕು, ಅದಕ್ಕೋಸ್ಕರ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಬೆಂದಿದೆ, ಇದು ಬೆಂದ್ಬಿಟ್ಟು ರಸ ಬಿಟ್ಟಿದೆ ನೋಡಿ. ಈ ಥರ ರಸ ಬಿಟ್ಕೊಬೇಕು. ಇನ್ನೊಂದು ಸ್ವಲ್ಪ ಬಿಡಬೇಕು. ಇದು ಬೆಂದ ಮೇಲೆ ನಾವು ಇದು ಮೇಲ್ಗಡೆ ಎಲ್ಲ ದಪ್ಪ ಸಿಪ್ಪೆ ಎಲ್ಲ ಎತ್ಬಿಡೋಣ. ಅದು ಸಿಪ್ಪೆ ತೆಗೆದ್ರೆ ಚೆಂದ. ಓಕೆ, ಇದು ಬೆಂದಿದೆ, ಸಾಕು ಅನ್ಕೊತಾ ಇದ್ದೀನಿ. ಸಾಕು, ಕೂಲ್ ಆಗಿಬಿಡಲಿ. ನಾನು ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಫುಲ್ಲು ಕೂಲ್ ಆಗಿಬಿಡಲಿ. ಓಕೆ, ನಾನು ಇದೇನು ಹುರಿದಿಟ್ಕೊಂಡಿದ್ದೀನೋ ಇದನ್ನ ಇವಾಗ ನಾನು ಪೌಡ್ರ್ ಮಾಡ್ಕೊಳ್ತೀನಿ. ಇದು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಥರ ಪೌಡ್ರ್ ಮಾಡ್ಕೊಂಡಿರೋಕ್ಕೆ ನಾನು 2 ಉಂಡೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ ಜೊತೆಲಿ ನಾನು ಒಂದು ಅರ್ಧ ಸ್ಪೂನು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ಪೂನ್ ಅಂದರೆ ಚಿಕ್ಕ ಸ್ಪೂನಲ್ಲಿ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟನ್ನು ಹಿಂಗೆ ಹಾಕ್ಕೊಂಡು ರುಬ್ಕೊಂಬರ್ತೀನಿ. ನೋಡಿ, ರುಬ್ಬಿದ್ದೀನಿ ಈ ರೀತಿಯಾಗಿ. ಇಷ್ಟು ನೈಸಿಗೆ ನಾನು ಇದನ್ನು ರುಬ್ಬಿಟ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ಟೊಮೊಟೊ ಕೂಲಾಗಿದೆ, ನೋಡೋಣ. ಇದು ಫುಲ್ ಕೂಲ್ ಆಗಿಬಿಟ್ಟಿದೆ. ಕೂಲ್ ಆದಮೇಲೆ ನಾನು ಟೊಮೊಟೊ ಸಿಪ್ಪೆ ಎಲ್ಲ ಫುಲ್ ತೆಗೆದುಬಿಟ್ಟಿನಿ. ಟೊಮೊಟೊ ಸಿಪ್ಪೆ ಏನೂ ಇಲ್ಲ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಒಗ್ಗರಣೆ ಸ್ಟಾರ್ಟ್ ಮಾಡೋಣ. ನಾನಿವಾಗ ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಆದಮೇಲೆ ಸಾಸಿವೆ. ನಾನಿಲ್ಲಿ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಮೆಣಸಿನ್ಕಾಯಿನೂ ನಾನು ಮುರಿದ್ಬಿಟ್ಟು ಹಾಕ್ತೀನಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. ಸಾಸಿವೆ ಸಿಡಿತಾ ಇದೆ, ಹಾಕ್ಕೊಳ್ಳೋಣ. ಇವಾಗ ರುಬ್ಬಿಟ್ಕೊಂಡಿರೋದನ್ನ ಎಣ್ಣೆ ಹಾಕ್ಕೊಳ್ಳೋಣ. ರುಬ್ಬಿಟ್ಕೊಂಡಿರೋದನ್ನ ಇದಕ್ಕೆ ಜಾರಲ್ಲಿ ಏನಿದೆ ಅದೆಲ್ಲ ಬೆಳೆದ್ಬಿಟ್ಟು ಹಾಕ್ಕೊಳ್ಳೋಣ. ನೀರು ಹಾಕಬಾರ್ದು. ನಾವು ಇವಾಗ ಇದು ಏನು ಆವಾಗಲೇ ಒಗ್ಗರಣೆ ಮಾಡಿಕೊಂಡು ನಾವು ಟೊಮೊಟೊ ರುಬ್ಕೊಂಡಿದ್ದೀವ, ಎಲ್ಲೂ ನೀರು ಹಾಕಬಾರ್ದು. ನೀರು ಹಾಕ್ತೇನೆ ಹಾಗೇ ಇದನ್ನು ಬೇಯಿಸ್ಕೊಬೇಕು. ಯಾಕಂದರೆ ಇದು 2 ತಿಂಗಳು 3 ತಿಂಗಳು ಇಟ್ಕೊಳ್ಳೋದ್ರಿಂದ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ, ಮತ್ತು ಹಾಳಾಗೋ ಸಾಧ್ಯತೆ ಆಗ್ಬೋದು. ಮತ್ತು ನಾವು ಇದನ್ನು ಯಾವಾಗಲೂ ಬಡಿಸ್ಕೊಬೇಕಾದ್ರೆ 1 ಸ್ಪೂನ್ ಹಾಕ್ಕೊಂಡೇ ಹಾಕ್ಕೋಬೇಕು. ನೆಕ್ಸ್ಟು ಇದಕ್ಕೆ ಹೊಸ ಸ್ಪೂನೇ ಹಾಕಬೇಕು. ಮತ್ತೆ ಅದೇ ಸ್ಪೂನ್ ಅದರಲ್ಲೇ ಬಿಟ್ಬಿಟ್ಟು ಆಮೇಲೆ ಪ್ಲಾಸ್ಟಿಕ್ ಸ್ಪೂನೆಲ್ಲ ಹಾಕಿಬಿಟ್ಬಿಟ್ಟು ಆದ್ರೂ ಸ್ವಲ್ಪ ಕೆಟ್ಟೋಗ್ಬೋದು. ಇವಾಗ ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಅದಕ್ಕೆ ನಾನೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಒಂದು ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ.
ಆವಾಗಲೇ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ ಟೊಮೊಟೊ ಬೇಯೋದಕ್ಕೋಸ್ಕರ. ಇವಾಗ ನೀವು ರುಚಿ ನೋಡಿಬಿಟ್ಟು ಉಪ್ಪು ಹಾಕ್ಕೋಬೋದು. ನಾನು ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಇವಾಗ ಎಣ್ಣೆ ಬಿಟ್ಕೊಂಡಿದೆ. ಈ ಥರ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಹಾಲೆ ಅರ್ಧ ಭಾಗ ಬೆಂದಿದೆ ಅಂತ. ನಾನು ಇವಾಗೇನು ಅದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನೋ ಈಗ ಅದನ್ನು ಸಹ ನಾನಿಲ್ಲಿ ಹಾಕ್ಕೊಳ್ತೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಮಾಡಿ ಇಟ್ಕೊಂಡ್ಬಿಟ್ರಂತೂ 2 ತಿಂಗಳವರೆಗೂ ಏನೂ ಹಾಳಾಗಲ್ಲ. 2 ತಿಂಗಳವರೆಗೂ ಇಟ್ಕೋಬೋದು. ಸಖತ್ತಾಗಿರುತ್ತೆ ಅನ್ನಕ್ಕೆ, ಚಪಾತಿಗೆ, ಎಮರ್ಜೆನ್ಸಿ ಫುಡ್ಗಳು ಇವೆಲ್ಲ. ಎಮರ್ಜೆನ್ಸಿಗೆ ಏನೇನು ನಮ್ಮ ಮನೇಲಿ ಇರಲ್ವೋ, ಎಮರ್ಜೆನ್ಸಿ ಸಾರು ಇರೋಲ್ವೋ, ಇಲ್ಲ ದೋಸೆಗೆ ಇರಲ್ವೋ, ಚಪಾತಿಗೆ ಚಟ್ನಿ ಇರಲ್ವೋ, ಆ ಟೈಮಲ್ಲೆಲ್ಲ ನಮಗೆ ಹೆಣ್ಮಕ್ಳಿಗೆ ಯೂಸ್ ಆಗೋ ಅಂಥ ರೆಸಿಪಿ ಇದು. ನನಗೆ ಖಾರ ಕಮ್ಮಿ ಅನಿಸಿದೆ. ನಾನು ಮತ್ತೆ 2 ಸ್ಪೂನು ಮೆಣಸು ಪುಡಿ ಹಾಕ್ಕೊಂಡಿದ್ದೀನಿ, ಅಂದರೆ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಮಾಡಬೇಕಾದ್ರೆ ಟೇಸ್ಟ್ ನೋಡಿಬಿಟ್ಟು ಖಾರ ಹಾಕ್ಕೊಳ್ಳಿ. ನಾನು ಟೇಸ್ಟ್ ನೋಡಿದೆ, ಖಾರ ಕಮ್ಮಿ ಅನ್ನಿಸ್ತು. ಅದಕ್ಕೋಸ್ಕರ ಮತ್ತೆ ನಾನು 2 ಸ್ಪೂನು ಹಚ್ಕಾರದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಅದು ಬೇಯ್ತಾ ಸುತ್ತ ಎಲ್ಲ ಎಣ್ಣೆ ಬಿಡ್ತಾ ಇದೆ. ನೋಡಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ, ಶೈನಿಂಗಾಗಿ ಕಾಣ್ತಾ ಇದೆ ವೀಡಿಯೋದಲ್ಲಿ. ಇನ್ನೊಂದು ಸ್ವಲ್ಪ ಬೇಯಬೇಕು. ಸಖತ್ತಾಗಿದೆ, ಸಖತ್ತಾಗಿ ಟೇಸ್ಟಾಗಿ ಬಂದಿದೆ. ನಾವು ಏನು ಮೆಂತ್ಯ ಸಾಸಿವೆ ಎಲ್ಲ ಹುರಿದ್ಬಿಟ್ಟು ಹಾಕಿದ್ದೀವೋ ಸಖತ್ತಾಗಿ ಬರ್ತಾಯಿದೆ. ನೋಡಿ ಇನ್ನೊಂದು ಸ್ವಲ್ಪ ಹಾಕಬೇಕು. ಎಣ್ಣೆ ಬಿಟ್ಕೊಳ್ಳಿ ಸ್ವಲ್ಪ. ಇನ್ನೊಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರೆ ಬೆಂದಿದೆ ಅಂತ ಅರ್ಥ. ಇನ್ನೊಂದು ಸ್ವಲ್ಪ ಬೇಯಲಿ. ನೋಡಿ ಎಷ್ಟು ಸಖತ್ತಾಗಿದೆ, ಎಲ್ಲ ಸುತ್ತ ಎಣ್ಣೆ ಬಿಟ್ಟಿದೆ. ತುಂಬ ಸಖತ್ತಾಗಿದೆ ಸ್ನೇಹಿತರೆ. ವಾವ್, ಈ ಥರ ಈ ರೆಸಿಪಿ ಅಂತೂ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಬರುವಂತಹ ರೆಸಿಪಿ. ಓಕೆ, ಆಗಿದೆ. ಇದು ಕೂಲ್ ಆಗಿಬಿಡಲಿ. ಕೂಲ್ ಆದಮೇಲೆ ಒಂದು ಬಾಟಲ್ಗೆ ಹಾಕಿ ಇಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ. ನಿಮಗೆ ವೀಡಿಯೋದಲ್ಲಿ ಡಾರ್ಕ್ ಕಲರ್ ಕಾಣ್ತಿದೆ. ಓಕೆ, ಇದು ಕೂಲ್ ಆಗಕ್ಕೆ ಬಿಡ್ತೀನಿ ಇವಾಗ. ಬನ್ನಿ ಇವಾಗ ಬಿಸಿ ಬಿಸಿ ಅನ್ನ ಬಡಿಸ್ಕೊಂಡು ಅದು ಹೇಗಾಗಿದೆ ಅಂತ ನೋಡೋಣ ಟೇಸ್ಟ್ ಇವಾಗ. ಓಕೆ, ಇವಾಗ ನಾನು ಗೊಜ್ಜು ಹಾಕ್ಕೊಳ್ತೀನಿ. ಅನ್ನ ಹಾಕ್ಕೊಂಡಿದ್ದೀನಿ ತಟ್ಟೆಗೆ ಅನ್ನ ಹಾಕ್ಕೊಂಡಿದ್ದೀನಿ. ಈಗ ಗೊಜ್ಜು ಹಾಕ್ಕೊಳ್ಳೋಣ. ಅನ್ನಕ್ಕೂ ಗೊಜ್ಜಿಗೂ ಹೇಗಿರುತ್ತೆ ಅಂತ ಬನ್ನಿ ಸ್ನೇಹಿತರೆ ಇವಾಗ ಟೇಸ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ, ಹೇಗಾಗಿದೆ ಅಂತ. ನನಗಂತೂ ತುಂಬ ಬಾಯಲ್ಲಿ ನೀರು ಬರ್ತದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಚೆನ್ನಾಗಾಗಿದೆ. ತುಂಬ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ಇದನ್ನು. ನಾವು ರೆಗ್ಯುಲರಾಗಿ ಯಾವಾಗಲೂ ಇದನ್ನು ಮಾಡ್ತಿರ್ತೀನಿ, ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ. ಯಾರೆಲ್ಲ ನಾನು ಫಸ್ಟ್ ಇವಾಗ ನನ್ನ ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ಅಡುಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.